ಚಳಿಗಾಲ ಮರೆಯಾಗ್ತಿದೆ, ಬೇಸಿಗೆ ಇನ್ನೇನು ಶುರುವಾಗಲಿದೆ. ಆದರೆ ಅದಾಗಲೇ ರಾಜ್ಯದ ಅನೇಕ ಕಡೆ ಜಲಕ್ಷಾಮ ತಟ್ಟಿದೆ. ಹೀಗಾಗಿ ಅಲ್ಲೊಬ್ಬ ಮಹಿಳೆ ಅಂಗನವಾಡಿ ಮಕ್ಕಳಿಗಾಗಿ ಏಕಾಂಗಿಯಾಗಿ ಬಾವಿ ತೋಡುತ್ತಿದ್ದಾರೆ. ಯಾರ ಸಹಾಯವನ್ನೂ ಬೇಡಲಿಲ್ಲ, ಯಾರ ನೆರವನ್ನೂ ಪಡೆಯಲಿಲ್ಲ, ಯಾವ ಸ್ವಾರ್ಥವೂ ಇಲ್ಲದೆ ಕಾಯಕಕ್ಕೆ ಇಳಿದಿದ್ದಾಳೆ. ಏಕಾಂಗಿಯಾಗಿ ಮಹಿಳೆಯೊಬ್ಬಳು ಬಾವಿ ತೋಡ್ತಿದ್ದಾಳೆ. ಉರಿ ಬಿಸಿಲಿನಲ್ಲಿ ಈಕೆ ಬಾವಿ ತೋಡ್ತಿರೋದು ಈ ಅಂಗನವಾಡಿ ಮಕ್ಕಳ ದಣಿವು ತಣಿಸಲು. ಮಕ್ಕಳಿಗಾಗಿ ಬಾವಿ ತೋಡಲು ಮುಂದಾದ ದಿಟ್ಟ ಮಹಿಳೆ. 60 ಅಡಿ ಆಳದ ಬಾವಿ ತೆಗೆಯುತ್ತಿರುವ 55 ವರ್ಷದ ಮಹಿಳೆ. ಕೈಯಲ್ಲಿ ಗುದ್ದಲಿ ಹಾರೆ ಹಿಡಿದು ಏಕಾಂಗಿಯಾಗಿ ಬಾವಿ ತೋಡ್ತಿರುವ ಈಕೆ ಗೌರಿ ನಾಯ್ಕ್. ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿಯ ಗಣೇಶನಗರದಲ್ಲಿ ಈಕೆ ಬಾವಿ ತೋಡ್ತಿರೋದು ಈ ಅಂಗನವಾಡಿ ಮಕ್ಕಳಿಗಾಗಿ. ಯಾಕಂದ್ರೆ ಬೇಸಿಗೆ ಬಂತಂದ್ರೆ ಇಲ್ಲಿ ನೀರಿನ ಕೊರತೆ ಎದುರಾಗುತ್ತೆ. ವಾರದಲ್ಲಿ 2 ದಿನ ಮಾತ್ರ ಪಂಚಾಯಿತಿಯವರು ನೀರು ಬಿಡ್ತಾರೆ. ಹೀಗಾಗಿ ಅಂಗನವಾಡಿಯಲ್ಲಿ ಅಡುಗೆಗೆ ಹಾಗೂ ಮಕ್ಕಳಿಗೆ ಕುಡಿಯಲು ನೀರಿನ ಸಮಸ್ಯೆ ಎದುರಾಗುತ್ತೆ. ಈ ವಿಚಾರ ತಿಳಿದ ಗೌರಿ ನಾಯ್ಕ್ ಅವರು ಅಂಗನವಾಡಿ ಆವರಣದಲ್ಲಿ ಏಕಾಂಗಿಯಾಗಿ ಬಾವಿ ತೋಡ್ತಿದ್ದಾರೆ. ಒಂದಿನ ಗೌರಮ್ಮ ಸಿಕ್ಕಿದ್ರು. ಇಲ್ಲಿಂದ ತರುವಾಗ ತುಂಬಾ ತೊಂದರೆ ಆಗ್ತದೆ ನಿಮಗೆ, ಅದಕ್ಕೆ ನಾನು ಅಂಗನವಾಡಿಯಲ್ಲೇ ಒಂದು ಬಾವಿ ತೆಗಿತೇನೆ. ಅದರಿಂದ ಮಕ್ಕಳಿಗೂ ಹೆಲ್ಪ್ ಆಗ್ತದೆ, ಊರವರಿಗೂ ಹೆಲ್ಪ್ ಆಗ್ತದೆ ಅಂತ ಹೇಳ್ಕೊಂಡು ಅಂದರು. ಅವರು ತಮ್ಮ ಇಚ್ಛೆಯಿಂದ ಬಾವಿ ತೋಡ್ತಾ ಇದ್ದಾರೆ. ಅವ್ರ ಈ ಸಾಧನೆಗೆ ನಾ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. 55 ವರ್ಷದ ಗೌರಿಯವರು ಈ ಹಿಂದೆ ಏಕಾಂಗಿಯಾಗಿ 2 ಬಾವಿಗಳನ್ನ ತೋಡಿ ಯಶಸ್ವಿಯಾಗಿದ್ದಾರೆ. ಇದೀಗ ತಮ್ಮೂರಿನ ಮಕ್ಕಳ ನೀರಿನ ದಾಹ ನೀಗಿಸಲು ಮತ್ತೊಂದು ಬಾವಿ ತೋಡಲು ಮುಂದಾಗಿದ್ದಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಬಾವಿ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದ್ದಾರೆ. ಜನವರಿ 30ರಿಂದ ಈ ಕೆಲಸ ಆರಂಭಿಸಿದ್ದು ಈಗಾಗಲೇ 15 ಅಡಿಗೂ ಹೆಚ್ಚು ಆಳ ತೆಗೆದಿದ್ದಾರೆ. 60 ಅಡಿ ಆಳದಲ್ಲಿ ನೀರು ದೊರೆಯಲಿದೆ ಅಂತ ಗೌರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಲ್ಲೊಂದು 1.5-2 ತಿಂಗಳಾಯ್ತು ಅದಕ್ಕೆ ನೀರು ಬಂತು. ಆಮೇಲೆ ಕೊರೋನಾ ಟೈಮು ಆ ಕಡೆ ಈ ಕಡೆ ಯಾರ ಮನೆಗೆ ಹೋಗಬಾರ್ದು, ಮಾತಾಡಬಾರ್ದು ಹೇಳ್ತಿದ್ರಲ್ಲ. ಮತ್ತೇನು ಮಾಡೋದು, ಮನೆ ಹತ್ರ ಸ್ವಲ್ಪ ದರೆ ಇತ್ತು. ಆ ದರೆ ಎಲ್ಲ ತೆಗ್ದು ಅಲ್ಲೂ ಒಂದು ಬಾವಿ ತಗೊಂಡೆ. ಮನೆ ಹತ್ರ ನೀರಿಗಾಯ್ತು, ಮನೆ ನೀರಿಗಾಯ್ತು ಹೇಳಿ ಅದಕ್ಕೂ ನೀರು ಬಂತು. ಅದೊಂದು 50 ಅಡಿಗೆ ನೀರು ಬಂತು. ಮೇಲಿಂದ ಒಂದು 65 ಅಡಿಗೆ ಬಂದದೆ. 50 ಅಡಿ ಅದೇ. ಇದು ಇನ್ನೇ ಒಂದು 50-55ಕ್ಕೆ ಹೋಗ್ತದೇನೋ. ಇದು 55ಕ್ಕೆ ನೀರು ಕಾಣ್ಬೋದು. ಇದು ಏನೇ ಹೇಳಿ ಊರ ಮಕ್ಕಳಿಗೆ ನೀರಿನ ಸಮಸ್ಯೆ ಬರಬಾರದು ಅಂತ ಗೌರಿಯವರು ಭಗೀರಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಗೌರಿಯವರ ಶ್ರಮಕ್ಕೆ ಮೆಚ್ಚಿ ಗಂಗೆ ಯಾವಾಗ ದರ್ಶನ ನೀಡ್ತಾಳೆ ನೋಡಬೇಕು. ಸೂರಜ್ ಉತ್ತೂರೆ, TV9 ಉತ್ತರ ಕನ್ನಡ.